ಇನ್ನು ಬಜ್ಜಿ ಕಾಫಿ ಗೀಫಿ ಎಲ್ಲ ಕುಡ್ದಾಯಿತು. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಒಂದು ಕಡೆಯಿಂದ ಎಲ್ಲರೂ ರೆಡಿ ಆಗ್ತಾಯಿರೋದು ಎಲ್ಲಿಗೆ ಅಂತಂದರೆ ಅಕ್ಕನ ಮಗಳದು ಬರ್ಡೇ ಇತ್ತು, ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಸೊ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ವಿ, ಇನ್ನೂ ಕೆಲವರು ಫ್ರೆಂಡ್ಸ್ ಬರಲಿ ಅಂತ ಹೇಳ್ಬಿಟ್ಟು ಅವ್ರು ಬರಲಿಲ್ಲ, ತುಂಬ ಲೇಟ್ ಆಗ್ತಾಯಿದೆ. ಇನ್ನು ಬೇರೆ ಕಾರ್ಯಕ್ರಮಗಳಿಗೆ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫೈರ್ ಕ್ಯಾಂಪ್ ಡ್ಯಾನ್ಸ್ಗೆಲ್ಲ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದರಿಂದ ಲೇಟ್ ಆಗುತ್ತೆ. ಇನ್ನು ತುಂಬ ಅವ್ರು ಬಂದು ಕೇಕ್ ಕಟ್ ಮಾಡಿಸೋದ್ರಲ್ಲಿ ಲೇಟ್ ಆಗುತ್ತೆ. ಆಲ್ರೆಡಿ ಕತ್ಲಾಗಿದೆ, ಎಲ್ಲೂ ಕವರ್ ಮಾಡೋಕ್ಕಾಗಲ್ಲ. ಕತ್ಲೆ ಟೈಮಲ್ಲಿ ವೀಡಿಯೋ ಮಾಡಿದ್ರಂತೂ ಕ್ಲಾರಿಟಿಯಾಗಿ ಬರೋದೇ ಇಲ್ಲ. ಸೊ ಅದರಲ್ಲಿ ಇನ್ ಬಿಟ್ವೀನ್ ಎಷ್ಟು ಆಗುತ್ತೆ ಅಷ್ಟನ್ನು ನಾನಂತೂ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಚೆನ್ನಾಗಿ ಏನಾದರೂ ಕಾಣಿಸಿಲ್ಲ ಅಂದರೆ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ಬಟ್ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು 2 ಕೇಕ್ ಇತ್ತು. ಒಂದು ಅವ್ರ ಫೇವ್ರೆಟ್ ಕೇಕ್ ಇತ್ತು, ಇನ್ನೊಂದು ಮಾಮೂಲಿ ಎಲ್ಲರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಇದ್ದಿದ್ದರಿಂದ ಇನ್ನೊಂದು ಕೇಕ್ ತಗೊಂಡ್ವಿ ಅಂತಲೇ ಹೇಳ್ಬೋದು. ಸೊ ಅವ್ರ ಫ್ರೆಂಡ್ಸ್ ಬರೋಕ್ಕಿಂತ ಮುಂಚೆ ಕೇಕ್ ಕಟ್ ಮಾಡೋದು ಅಂತ ಪ್ಲಾನ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇನ್ನೊಂದು ಕೇಕ್ ಇದೆ, 3 ಕೇಕ್ ಒಟ್ಟು ತೊಗೊಬಂದಿದ್ದು. ಇನ್ನೊಂದು ಕೇಕ್ ಇದೆ, ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಡಿಸ್ಬಿಟ್ಟು 2 ಕೇಕ್ನ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೆಲೆಬ್ರೇಷನ್ ರೆಡಿ ಮಾಡ್ಕೊಂಡ್ವಿ. ಹ್ಯಾಪಿ ಬರ್ಡೇ ಅಂತ ಹೇಳ್ಕೊಂಡು ಮ್ಯೂಸಿಕ್ ಇರೋದ್ರಿಂದ ನಾನು ನಿಮಗೆ ಮ್ಯೂಸಿಕ್ನ ಕೇಳ್ಸೋಕ್ಕಾಗ್ತಾಯಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಪ್ರತಿಯೊಂದು ಮ್ಯೂಸಿಕಲ್ಲೂ ಕಾಪಿರೈಟ್ ಬರುತ್ತೆ. ಸೊ ಆ ಪ್ರಾಬ್ಲಮ್ ಇರೋದ್ರಿಂದ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾರು ಬೈಕ್ಕೊಳ್ಬೇಡಿ, ಬರೀ ವಾಯ್ಸ್ ಅವರೇ ಕೊಡ್ತಾರೆ ಇವರು, ಅಲ್ಲೇನು ಮ್ಯೂಸಿಕ್ ಕೇಳಿಸಲ್ಲ ಅಂತ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ. ಸಮಥಿಂಗ್ ನಾವೇ ಏನಾದರೂ ಮಾತಾಡಿ ಹರಟೆ ಹೊಡೆದಿದ್ದು ಅಷ್ಟನ್ನು ನಾನು ಹಾಕಿರ್ತೀನಿ, ಯಾವುದನ್ನು ಎಡಿಟ್ ಅಂತ ಮಾಡಲ್ಲ. ಬಟ್ ಮ್ಯೂಸಿಕ್ ಎಲ್ಲೆಲ್ಲಿದೆ ಅಲ್ಲಿ ನಾನು ಮಾತಾಡಲೇಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ದಯವಿಟ್ಟು ಎಲ್ಲರೂ ನನ್ನ ವಾಯ್ಸ್ನ ಕೇಳಿಸ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಜಸ್ಟ್ ಬರ್ತ್ಡೇ ಎಲ್ಲ ಮುಗಿದ್ಮೇಲೆ ನಾವೊಂದು ಕ್ಯಾಟ್ ವಾಕ್ ಮಾಡಿದ್ವಿ. ಅದಂತೂ ಚೆನ್ನಾಗಿ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ, ಅದು ಚೆನ್ನಾಗಿ ಬಂದಿಲ್ಲ ಅಂತಂದರೆ ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸಿಂಪಲ್ಲಾಗಿ ಅಲ್ಲಿ ಫ್ರಂಟಲ್ಲಿ ಇದ್ದಿದ್ದು ನೈಟ್ ವ್ಯೂ ಹೇಗೆ ಕಾಣಿಸ್ತಾ ಇದೆ ಅನ್ನೋದಕ್ಕೋಸ್ಕರ ಕ್ಯಾಟ್ ವಾಕ್ ಮಾಡ್ತಾಯಿದ್ವಿ ಅಂತ ಹೇಳ್ಬೋದು. ಇನ್ನು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ ತಕ್ಷಣವೇ ಫೈರ್ ಕ್ಯಾಂಪ್ ಹತ್ರ ಬಂದ್ವಿ. ಅಲ್ಲಿ ಫೈರ್ ಕ್ಯಾಂಪ್ ಡ್ಯಾನ್ಸ್ ಮಾಡುವ ಅಂತ ಹೇಳಿ ಮನೆ ಹತ್ರಕ್ಕೆ ಬೆಚ್ಚಗಾದ್ರೆ ಆಗುತ್ತೆ. ಏನು ಮಾಡ್ತೀವ? ಹಾಂ, ಈಗ ಹತ್ಕೊಳತ್ತಲ್ಲ, ಸಾಕಲ್ಲ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೋಗಿದ್ದೀವಿ ಅಂತ ಅಂದಮೇಲೆ ಎಂಜಾಯ್ ಮಾಡಲಿಲ್ಲ ಅಂತಂದರೆ ಚೆನ್ನಾಗೇ ಇರಲ್ಲ. ಫುಲ್ ಡ್ಯಾನ್ಸ್ ನೋಡಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಡ್ಯಾನ್ಸಲ್ಲಿ ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡಿದ್ವಿ. ಅದಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಯಾಕೆಂದರೆ ಎಲ್ಲೋ ಹೋದಾಗ ಎಲ್ಲರೂ ಎಂಜಾಯ್ ಮಾಡಬೇಕು, ಒಬ್ಬರು ಕೂತ್ಕೊಂಡು ಒಬ್ಬರು ಎಂಜಾಯ್ ಮಾಡ್ತಾಯಿದ್ರೆ ಚೆನ್ನಾಗಿರಲ್ಲ. ಸೊ ನಾವು ಎಷ್ಟು ಜನ ಹೋಗಿದ್ದೀವಿ ಅಷ್ಟು ಜನನೂ ಕೂಡ ಒಳ್ಳೆ ಡ್ಯಾನ್ಸ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹಾಕೋಕ್ಕಾಗ್ತಾಯಿಲ್ಲ, ಬಿಕಾಸ್ ಸಾಂಗು ಕಾಪಿರೈಟ್ ನಿಮಗೆ ಗೊತ್ತೇ ಇರುತ್ತೆ. ಸೊ ನಾವು ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡಿದ್ದೀವಿ ಅಂತ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಯಾರೆಲ್ಲ ಡ್ಯಾನ್ಸ್ ಬರಲ್ಲ ಅಂದವ್ರು ಕೂಡ ನಮ್ಗಳ ಡ್ಯಾನ್ಸ್ ನೋಡಿ ಅವರು ಕುಣಿತಾರೆ ಜೋಶಿಂದ, ಹಾಗೆ ಎಂಜಾಯ್ ಮಾಡ್ತಾರೆ, ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ. ಡ್ಯಾನ್ಸ್ ಬರದೇ ಇರೋದೆಲ್ಲ ಕಾಮಿಡಿ ಸ್ಟೆಪ್ಗಳನ್ನ ಹಾಕಿ ಕಾಮಿಡಿಯಾಗಿ ಕಾಲು ಎಳಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಅದಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು ಮಾರ್ರೆ. ನೀವು ನೋಡಬೇಕಿತ್ತು. ಅದು ಚಪಾತಿ ಲಟ್ಸೋ ಥರ, ಹಾಗೆ ಹಾಲು ಕರಿಯೋ ಥರ, ಹಾಗೆ ಬಟ್ಟೆ ತೊಳೆಯೋ ಥರ ಎಲ್ಲ ಸ್ಟೆಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋ ಅಂಥದ್ದು ನಡೀತಾ ಇರುತ್ತೆ. ತುಂಬಾ ಖುಷಿ ಆಗುತ್ತೆ ಆ ಥರ ನೋಡಿದಾಗ. ಕೆಲವೊಬ್ಬೊಬ್ಬರು ಹೋದಾಗ ಎಂಜಾಯ್ ಬಿಟ್ಬಿಟ್ಟು ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡೆದು ಬರ್ತಾರೆ. ಬಟ್ ನಾವಂತೂ ಹಂಗೆ ಮಾಡಿಲ್ಲ, ಫುಲ್ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ನನಗಂತೂ ಫಸ್ಟ್ ಟೈಮ್ ಅಂದರೆ ರೆಸಾರ್ಟ್ದೆಲ್ಲ ಅನುಭವ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿದ್ದವ್ರಿಗೆಲ್ಲರಿಗೂ ಫಸ್ಟ್ ಟೈಮ್ ಆಗಿತ್ತು ಅಂತಲೇ ಹೇಳ್ಬೋದು. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ. ನಿಯರ್ಲಿ 1 ಅವರ್ 2 ಅವರ್ ಸಿಕ್ಕಾಬಟ್ಟೆ ಡ್ಯಾನ್ಸಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ತುಂಬ ಖುಷಿನೂ ಆಗ್ತಾಯಿತ್ತು. ಎಂಜಾಯ್ ಮಾಡೋರೆ ಎಲ್ಲ ಇರೋದ್ರಿಂದ ತುಂಬ ಖುಷಿ ಆಗ್ತಾಯಿತ್ತು. ಡ್ಯಾನ್ಸ್ ಎಲ್ಲ ಮುಗಿಸ್ಬಿಟ್ಟು ಊಟದ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನು ನೋಡಿ
ಹಂಗಾದ್ರೆ ಅಷ್ಟೇ ನಿಮ್ಗೆ ಡಯಟ್ ಎಲ್ಲರಿಗೂ. ಯಾವಾಗ ನಾನ್ ವೆಜ್ ತಿಂದಿಲ್ವಾ? ಶುಗರ್ ಜಾಸ್ತಿ ಆಗೋಯ್ತು. ಗೊತ್ತಾಯಿಲ್ಲ ನಾನು ಗೊತ್ತಾಗಿಲ್ಲ ಅಂತ ನಾನು ಪಾಪು ತಗೊಂಡು ಏನು ಬೇಕಾಗಿ ನಾಲ್ಕಲ್ಲಿ ಆರಾಮಾಗಿ ಊಟ ಮಾಡಿ ಎಲ್ಲ ಊಟ ಮಾಡ್ತೀನಿ. ಇಲ್ಲ ಅಲ್ಲ ಹಾಕ್ಸ್ಕೊಂಡು ಬರೋಣ ಬಫೆ. ಏನು ಊಟ? ವೆಜ್ಜು ವೆಜ್ಜು ಇದೆ ನಾನು ನಾನ್ ವೆಜ್ ತಿನ್ನ ಅವಳು ಮಾತಾಡಿಸ್ತೀನಿ ಇವಾಗ ಸದ್ಯ ಊಟ ಮಾಡೋಣ, ಆಮೇಲೆ ಎಲ್ಲ ರೂಮ್ಗೆ ಹೋಯ್ತಲ್ಲ ಅವಾಗ ನನಗಂತೂ ಸಂಜೆಯಿಂದ ಕಾವಿನ ಮಾತಾಡ್ಸಿ ಬೋರ್ ಆಗ್ತೀನಿ. ಎಷ್ಟು ಮಾತಾಡ್ತೀನಿ ಆಮೇಲೆ ನಾವು ನೀವು ಕ್ಲೋಸ್ ಅಲ್ವಾ, ನಮಗೋಸ್ಕರ ನೀವು ವೆಜ್ ತಿನ್ಬೇಕು. ಬೆಳಗ್ಗೆ ನಾನು ಎದಳದೇ ಇಲ್ಲ, ಆಮೇಲೆ ಎನರ್ಜಿನೇ ಇರಲ್ಲ. ಅಲ್ಲ ಕಣ ನೋಡಿಲ್ಲ ಫ್ರೆಂಡ್ ಅಲ್ವಾ, ಅದಕ್ಕೆ ನೀವು ಇವತ್ತು ವೇಸ್ಟ್ ತಿನ್ಬೇಕಂತ. ಅಯ್ಯೋ ಇದು ತಲೆಗೆ ಬರಲಿಲ್ಲ ನನಗೆ. ಅಲ್ಲ ಬನ್ನಿ ನೀನಿಲ್ಲ ನಿನ್ನಲ್ಲ ನನ್ನ ಮಗು ಹೇಳ್ತೀನಿ. ಆಫೀಸ್ಗೆ ಬರ್ಬೇಕಾ? ಪ್ಲೇಸ್ ಬಂತು ತಗೊಳ್ಳಿ, ಎಲ್ಲರೂ ಹಾಕಿಸ್ಕೊಳ್ಳಿ. ಏನೇನು ಬೇಕು ಹಾಕಿಸ್ಕೊಳ್ಳಿ. ಅನ್ನ ಹೇಳಿದ್ವಿ ನಾವು ಅವ್ರಿಗೆ ಹೊರ ತುಂಬ ಹಾಕ್ಸ್ಕೊತಾರೆ, ಯಾರಿಗೂ ಇಲ್ಲ ಅನ್ಬೇಡಿ ಅಂತ ಮಾಡ್ತೀವಿ. ಪ್ಲೇಟ್ ತಗೊಂಡು ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಬರಲಿ ಬರಲಿ ಸೈಡ್ ಬಿಡ್ರಮ್ಮ. ಬರುತ್ತಂತೀರ ರೋಟಿ ಖರೀದಿ ಅಂತ ವೇಟ್ ಮಾಡಿ. ರೋಟಿ ಹಾಂ ಅಕ್ಕಯ್ಯ, ಸ್ಕೂಲಲ್ಲಿ ಇವ್ರು ಇಷ್ಟು ಚೆನ್ನಾಗಿ ಕ್ಯೂ ನಿಂತಿರ್ತಾರ ಇಲ್ವ? ನಿಂದೆ ವಿಡಿಯೋ ಮಾಡ್ತಿರೋದು. ಹ್ಞೂ ಅದನ್ನೇ ಅಕ್ಕ ಹೇಳ್ತಾ ಸವಿತನ್ ತೆಗಿ ನಾಚಿಕೆ ತಳೆ ಅಂತ. ಎಲ್ಲ ಇದೆ ವೆಜ್, ಇದೆಲ್ಲ ಬೇಕಯ್ಯ. ರೋಟಿ ಬರ್ತಂತೆ, ವೇಟ್ ಮಾಡಿ. ಹಾಂ ಇದೆಲ್ಲ ವೆಜ್. ಚಿನ್ನಿ ಹಾಯ್. ಚಿನ್ನು ಅಮೋಸ್ ಅಮೂಲ್ಯ ಹಾಯ್. ಕಂದ ಹಾಯ್ ಅನ್ನು ಬೆಳಿ. ವಿನೋತ್ ಆ್ಯಂಡ್ ಕಾವ್ಯ ಸೇ ಹಾಯ್. ಅಕ್ಯ ಹಾಯ್. ಪ್ರಿಯಾ ಹಾಯ್ ಅನ್ನು. ಪ್ರಿಯಾ ಹಾಯ್. ಅಕ್ಕಯ್ಯ ಸವಿತಕ್ಕಯ್ಯ ಹಾಯ್ ಅನ್ನು. ಹಾಯ್ ಹಾಯ್. ಹಾಂ ಹಾಯ್ ಅನ್ನಿ. ಹಾಯ್ ಅನ್ರಮ್ಮ. ಹಾಯ್ ಅನ್ನಮ್ಮ. ಹಾಯ್ ಚಂದು ಇಲ್ಲಿ ಚಂದು ಏನೆಲ್ಲ ಇತ್ತು ಅಂತ ನಾವು ಮಾಡಿದ ಊಟ ಇದೇನೆ ನೋಡಿ. ಅಮ್ಮು ಹುಷಾರಾಗ್ಬಿಟ್ಲು. ನಾನು ವಿಡಿಯೋ ಮಾಡಿದ ತಕ್ಷಣ ಟಕ್ಕನ್ ಚೇಂಜ್. ನಾವು ಅದರಲ್ಲೆಲ್ಲ ಅಬ್ಸರ್ವ್ ಚೆನ್ನಾಗಿ ಮಾಡ್ತೀವಿ ನಾವು. ಟಕ್ಕನ್ ಹುಷಾರಾಗಿ ಟಕ್ಕನ್ ಇದು ಮಾಡೋದು ಸವಿತಕ್ಕಯ್ಯ. ನೋಡಬೇಕಿತ್ತು ನೀನು. ನನ್ನ ಫೋನ್ ಹಿಂಗೆ ಅಂದ ತಕ್ಷಣ ಅಲ್ಲಿ ಇಟ್ಲು. ಅಷ್ಟೊಳಗೆ ಈ ಅಮ್ಮ ಸಿಗಕ್ಕಂಡ್ಲು ಪಾಪ. ಅವಳು ಸುಮ್ಮನೆ ಕೂತಿದ್ಲು.
ಪಾಪ ಯಾರಿಗೆ ಬೇಕು ಈ ಪಾಪ ಅಲ್ಲ ಅಯ್ಯೋ ಪಾಪ ಯಾರಿಗೆ ಬೇಕು ಈ ಪಾಪ ಅಲ್ಲಲ್ಲ ಅದಕ್ಕೆ ತಿನ್ಸಿ ನಾನು ತಿನ್ನೋಷ್ಟರೊಳಗೆ ಅಯ್ಯೋ ನನ್ನ ಪಾಪ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದುವರೆದ ಭಾಗನ ಮತ್ತೆ ಪೋಸ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿ ನೋಡಿ, ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್, ಆಲ್ ಟೇಕ್ ಕೇರ್.